ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತ ಹೇಳಿ, ಬಳ್ಳಾರಿಯವರು, ಫ್ರಮ್ ಕರ್ನಾಟಕ. ಇವತ್ತಿನ ದಿವಸ ನಾನು ಏನು ಹೇಳಲಿಕ್ಕೆ ಇಚ್ಛಪಡ್ತಿದ್ದೀನಪ್ಪ ಅಂತಂದರೆ, ಧ್ಯಾನಕ್ಕೆ ಬಂದು ನಾನು 5 ವರ್ಷ ಆಯಿತು. ಅದು ಯಾರ ಮುಖಾಂತರಪ್ಪ ಅಂತಂದರೆ, ಸ್ವತಃ ನಮ್ಮ ಚಿಕ್ಕಮ್ಮರಾಗಿರ್ತಕ್ಕಂಥ ಚಂದ್ರಕಲಾ ಅವರಿಂದ ನಾವು ಧ್ಯಾನಕ್ಕೆ ಬಂದಿದ್ದೇವೆ. ಧ್ಯಾನದ ಮುಂಚೆನೂ ಮತ್ತು ಈಗ ನೋಡಿದ ವ್ಯತ್ಯಾಸ ನನಗೆ ಈಗ ಬಹಳ ಏನೋ ಒಂದು ಆತ್ಮ ಸಾಕ್ಷಾತ್ಕಾರ ಆಗ್ಲಿಕ್ಕತ್ತದ ಅಂತ ಅನಿಸ್ಲಿಕ್ಕತ್ತದ. ನಂತರದಲ್ಲಿ ಧ್ಯಾನದಿಂದ ಹಲವಾರು ರೋಗಗಳು ಕೂಡ ನಿವಾರಣೆ ಆಗ್ತಾ ಇದ್ದಾವೆ. ಮಾನಸಿಕ ಮತ್ತು ದೈಹಿಕವಾಗಿ ಸದೃಢಗೊಳ್ಳೋದಕ್ಕೆ ಧ್ಯಾನ ಎಷ್ಟು ಅವಶ್ಯಕ ಅಂತಕ್ಕಂಥದ್ದು ನಾವು ಇವತ್ತಿನ ದಿವಸ ನಾವು ಗಮನಿಸಬೇಕಾಗ್ತದೆ. ಹಲವಾರು ಜನರು ಕೂಡ ಹಲವಾರು ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ದೇಶಗಳಿಂದ ಕೂಡ ಇವತ್ತಿನ ದಿವಸ ಪಿರಮಿಡ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಶಕ್ತಿ ಸ್ಥಳವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರು ವ್ಯಾಲಿಗೂ ಕೂಡ ಬರ್ತಾ ಇದ್ದಾರೆ. ಅದು ಬರಬೇಕಪ್ಪ ಅಂತಂದರೆ ಅವ್ರ ಮನಸ್ಸಿನೊಳಗಡೆ, ಆ ಅಂತರಾತ್ಮದೊಳಗಡೆ ಅವರು ಧ್ಯಾನವನ್ನು ಮಾಡಿದಾಗ ಮಾತ್ರ ಅವರು ಬರಲಿಕ್ಕೆ ಸಾಧ್ಯ ಆಗ್ತದೆ. ನಂತರದಲ್ಲಿ ದಿನಾಲೂ ಕೂಡ ನಾವು 1 ತಾಸು ಅಥವಾ ನಮಗೆ ಟೈಮ್ ಸಿಕ್ಕಾಗೆಲ್ಲ ಧ್ಯಾನ ಮಾಡೋದ್ರಿಂದ ನಮಗೆ ಬಹಳಷ್ಟು ಅನುಕೂಲ ಇದೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಧ್ಯಾನವನ್ನು ಮಾಡೋಣ. ಯಾರಿಗೂ ಗೊತ್ತಿರಲ್ಲ ಅವರಿಗೆಲ್ಲ ಧ್ಯಾನವನ್ನು ನಮಗೆ ತಿಳಿದಷ್ಟು ಅವರಿಗೆ ಕಲಿಸುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಅದೇ ರೀತಿಯಾಗಿ ಶಕ್ತಿ ಸ್ಥಳ ಮಾಡ್ತಾ ಇದ್ದಾರೆ ಪತ್ರಿಜಿ ಅವ್ರದ್ದು, ಅದಕ್ಕೆಲ್ಲರೂ ನಾವು ಪ್ರೋತ್ಸಾಹಿಸೋಣ. ಶಕ್ತಿ ಸ್ಥಳ ಜೊತೆಗೆ ನಮ್ಮ ದೇಹವನ್ನು ಶಕ್ತಿಯಾಗಿಟ್ಟುಕೊಂಡು, ನಮ್ಮ ಮನಸ್ಸನ್ನು ಶಕ್ತಿಯಾಗಿಟ್ಟುಕೊಂಡು ನಾವು ಸಂಪೂರ್ಣ ಆತ್ಮ ಸಾಕ್ಷಾತ್ಕಾರದೆಡೆಗೆ ನಾವು ಸಾಗೋಣ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ಧ್ಯಾನಿಗಳಾಗೋಣ, ಸಸ್ಯಾಹಾರಿಗಳಾಗೋಣ, ಎಲ್ಲರೂ ಒಂದು ಪರಮಾತ್ಮನೆಡೆಗೆ ನಾವು ಸಾಗೋಣ. ಓಕೆ, ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ.